ಮಾನ್ಯ ಸಚಿವರಿಗೆ ಒಳ್ಳೆಯ ಹೆಸರು ಬರಬೇಕು, ಆ ರೀತಿ ಕೆಲಸ ಮಾಡೋಣಂತ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದ. ನಮ್ಮ ಅಂಗನವಾಡಿಗಳು ಶುರು ಆಗಿ ಅಕ್ಟೋಬರ್ 2ನೇ ತಾರೀಕಿಗೆ 50 ವರ್ಷ. ಹೌದಿಲ್ಲ? ಯಾರೂ ಮರ್ತೇಲಲ್ಲ. ದಿವಂಗತ ನಮ್ಮ ದೇಶದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧೀಜಿಯವರ ಒಂದು ಕನಸು ಪೌಷ್ಟಿಕತೆಯ ಜೊತೆಯಲ್ಲಿ ಶಿಕ್ಷಣ. ಸೊ 50 ವರ್ಷ ತುಂಬಿದಂಥ ಈ ಸುವರ್ಣ ಮಹೋತ್ಸವವನ್ನು ಬೆಂಗಳೂರಿನಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಸುವರ್ಣ ಸಮಾರಂಭವನ್ನು ಆಚರಣೆ ಮಾಡೋಣ ಅಂತ ಹೇಳಿ ಅವರ ಹುಟ್ಟಿದ ಹಬ್ಬದ ದಿನ ಅಂದರೆ ಇದೇ ಅಕ್ಟೋಬರ್ 2ಕ್ಕೆ 50 ವರ್ಷ ಆಗುತ್ತೆ. ಇಂದಿರಾ ಗಾಂಧೀಜಿಯವರ ಹುಟ್ಟಿದ ದಿನ ನವೆಂಬರ್ 19. ಯಾವುದು? ಸೊ ನವೆಂಬರ್ 19ಕ್ಕೆ ಬೆಂಗಳೂರಿನಲ್ಲಿ ನಮ್ಮ ಇಲಾಖೆ ಹುಟ್ಟಿ 50 ವರ್ಷ ಆಗಿದೆ. ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಮಾಡಲಿಕ್ಕೆ ಇಲಾಖೆ ನಾನು ನಿರ್ಧರಿಸಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾಡೋಣ ಅಂತ, ಭಾಳ ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ. ಸೊ ತಾವೆಲ್ಲರೂ ಕೂಡ ನವೆಂಬರ್ 19ಕ್ಕೆ ಅದರ ಪೂರ್ವಭಾವಿಯಾಗಿ ಕೆಲವು ಕಾರ್ಯಕ್ರಮವನ್ನು ಕೊಡ್ತೀನಿ. ಯಾವ ರೀತಿ ನಾವು ಗೃಹಲಕ್ಷ್ಮಿಯನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗಿ ಮನೆ ಮನೆ ಬಾಗಿಲಲ್ಲಿ ರಂಗೋಲಿಯನ್ನು ಹಾಕಿ ಗ್ರಾಮ ಪಂಚಾಯಿತಿಯಲ್ಲಿ ಟೆಲಿಕಾಸ್ಟ್ ಮಾಡಿದ್ವೋ ಅದೇ ಮಟ್ಟಕ್ಕೆ ಈ ಕಾರ್ಯಕ್ರಮವನ್ನು ಕೂಡ ಮಾಡಬೇಕಾಗತ್ತೆ. ನಾವು ನಮ್ಮತನವನ್ನು ಸಂಭ್ರಮಿಸುವಂಥ ಈ ಒಂದು ಸುವರ್ಣ ಮಹೋತ್ಸವ. ಸೊ ಅದಕ್ಕೆ ನವೆಂಬರ್ 19 ಡೇಟನ್ನ ತಾವು ತಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು. ಬೆಂಗಳೂರಿಗೆ ಪ್ರಯಾಣ ಮಾಡಲಿಕ್ಕೆ ಇವತ್ತಿಂದನೇ ಸುಟ್ಕೇಸ್ ರೆಡಿ ಮಾಡಬೇಕು. ದರ್ಶನ ನೀಡುತ್ತಾ ಇಲಾಖೆಯ ಸಂಬಂಧಪಟ್ಟಂತೆ ಯಾವುದೇ ಕಾರ್ಯಗಳು ಬಂದಾಗ ತಮ್ಮ ಬಳಿ ಹೋದಾಗ ತಮ್ಮ ಸಂಪೂರ್ಣ ಸಹಕಾರವನ್ನು ನಮಗೆ ನೀಡುತ್ತಾ ಬಂದಿರತಕ್ಕಂಥ ಶ್ರೀ ಚನ್ನರಾಜಣ್ಣ ಹಟ್ಟಿವಳಿ ಸರ್, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಬೆಳಗಾವಿ, ಇವರು ಈ ಕ್ರಮವನ್ನು ಇಂದು ಅತಿಥಿ ಮಹೋದಯರು ನೆರವೇರಿಸಿಕೊಡುತ್ತಿದ್ದಾರೆ.